ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಮಾರ್ಕೆಟ್ ಕರೆಕ್ಷನ್ ಆದಮೇಲೂ ಸ್ಟಾಕ್ ಮಾರ್ಕೆಟ್ಸು ಈ ವರ್ಷದಲ್ಲಿ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ಹಾಗೂ 2024 ಸದ್ಯಕ್ಕೆ ಸ್ಟಾಕ್ ಮಾರ್ಕೆಟ್ ಬೆಸ್ಟ್ ಅಸೆಟ್ ಕ್ಲಾಸ್. moneycontrol.com ಒಂದು ಸ್ಟಡಿ ಮಾಡಿದ್ದಾರೆ. ಅದರಲ್ಲಿ ವರ್ಷ ಯಾವ ಅಸೆಟ್ ಕ್ಲಾಸು, ಸ್ಟಾಕ್ಸ್ ಇರಲಿ, ಗೋಲ್ಡ್ ಇರಲಿ, ರಿಯಲ್ ಎಸ್ಟೇಟ್ ಇರಲಿ, ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ 2014ನಿಂದ ಡೇಟಾ ನಮಗೆ ಸಿಕ್ಕಿದೆ. ಇಲ್ಲಿ ಈ ಟೇಬಲನ್ನು ನೋಡಿ, ಅಸೆಟ್ ಕ್ಲಾಸ್ ಪರ್ಫಾರ್ಮೆನ್ಸ್ ಇಫ್ ₹1,00,000 ಇನ್ವೆಸ್ಟೆಡ್ ಬಿಗಿನಿಂಗ್ ಆಫ್ ದಿ ಇಯರ್. 2014 ಈಕ್ವಿಟಿ ಅಂದರೆ ಅವರು ಕನ್ಸಿಡರ್ ಮಾಡ್ತಾ ಇರೋದು ನಿಫ್ಟಿ 500 ಇಂಡೆಕ್ಸ್. ನಿಫ್ಟಿ 500 ಅಂದರೆ ಟಾಪ್ 500 ಸ್ಟಾಕ್ಸ್ ಇನ್ ದಿ ಕಂಟ್ರಿ. ನಿಫ್ಟಿ 50 ಅಂದರೆ ಟಾಪ್ 50 ಕಂಪ್ನೀಸು. ಡೆಟ್ಟಿಗೆ ಒಂದು ಬಾಂಡ್ ಇಂಡೆಕ್ಸ್ ಅಂತಿದೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಗೋಲ್ಡ್ ETF ರಿಟರ್ನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಹಾಗೂ ರಿಯಲ್ ಎಸ್ಟೇಟಿಗೆ RBI ಆಲ್ ಇಂಡಿಯಾ ಹೌಸ್ ಪ್ರೈಸ್ ಇಂಡೆಕ್ಸ್ ಅಂತ ಒಂದು ಪರ್ಟಿಕ್ಯುಲರ್ ಒಂದು ಕ್ಯಾಲ್ಕುಲೇಷನ್ ಇದೆ. ಅದರ ಪ್ರಕಾರ ಎಷ್ಟು ರಿಟರ್ನ್ಸ್ ಬಂದಿದೆ ಅಂತ ಈ ಟೇಬಲ್ ಹೇಳ್ತಾ ಇದೆ. 2014 1,00,000 ಇನ್ವೆಸ್ಟ್ ಮಾಡಿದರೆ ಈಕ್ವಿಟಿ ನಿಫ್ಟಿ 500 1,39,300 ಆಗಿದೆ. ಬಾಂಡಲ್ಲಿ 1,14,000, ಗೋಲ್ಡಲ್ಲಿ ಆಲ್ಮೋಸ್ಟ್ 1,08,000 ಅಷ್ಟೇ. ಹಾಗೂ ರಿಯಲ್ ಎಸ್ಟೇಟಲ್ಲಿ 1,16,900. 2015 ಈಕ್ವಿಟಿ ರಿಟರ್ನ್ಸ್ ತುಂಬ ಕಮ್ಮಿ, 1,00,000 ಹಾಕಿದ್ದು 1,02,000 ಮಾತ್ರ ಆಗಿದೆ. ಹಾಗೂ ಡೆಟ್ಟಲ್ಲಿ 1,08,600, ಗೋಲ್ಡು ಕಮ್ಮಿ ಆಗಿದೆ, 1,00,000 ಹಾಕಿದ್ದು 92,200 ಆಗಿದೆ. ರಿಯಲ್ ಎಸ್ಟೇಟಲ್ಲಿ 1,09,700. 2016 ಈಕ್ವಿಟಿ 1,05,100, ಡೆಟ್ಟಲ್ಲಿ 1,12,900, ಗೋಲ್ಡಲ್ಲಿ 1,10,700 ಹಾಗೂ ರಿಯಲ್ ಎಸ್ಟೇಟಲ್ಲಿ ಅಪ್ರಾಕ್ಸಿಮೇಟ್ಲಿ 1,08,000. 2017 ಈಕ್ವಿಟಿ ಚೆನ್ನಾಗಿ ಮಾಡಿದೆ, 1,37,000 ಅಪ್ರಾಕ್ಸಿಮೇಟ್ಲಿ, ಡೆಟ್ಟಲ್ಲಿ 1,04,700, ಗೋಲ್ಡಲ್ಲಿ 1,02,900 ಹಾಗೂ ರಿಯಲ್ ಎಸ್ಟೇಟಲ್ಲಿ 1,07,200. 2018 ಈಕ್ವಿಟಿಯಲ್ಲಿ 1,00,000 ಹಾಕಿದ್ದು ಕಮ್ಮಿ ಆಗಿದೆ, 97,900, ಡೆಟ್ಟಲ್ಲಿ 1,05,900, ಗೋಲ್ಡು 1,06,900, ರಿಯಲ್ ಎಸ್ಟೇಟ್ 1,05,100. ಕಂಟಿನ್ಯೂ ಮಾಡ್ತಾ ಇದ್ದೀನಿ. 2019 1,08,900 ಈಕ್ವಿಟಿ, ಡೆಟ್ಟಲ್ಲಿ 1,10,700, ಗೋಲ್ಡ್ 1,22,900, ರಿಯಲ್ ಎಸ್ಟೇಟ್ 1,02,900. 2020 ಅದೇ ಥರ. 21, 22 ನಾನೀಗ 2024ಗೆ ಬರ್ತಾ ಇದ್ದೀನಿ. ಬಾಕಿದನ್ನು ನೀವು ಓದ್ಕೋಬೋದು, ಈ ಪರ್ಟಿಕ್ಯುಲರ್ ವೀಡಿಯೋನ ಪಾಸ್ ಮಾಡಿ. ಈಕ್ವಿಟಿಲಿ ಸದ್ಯಕ್ಕೆ 1,21,300, ಡೆಟ್ಟು 1,08,800, ಗೋಲ್ಡು 1,20,700 ಹಾಗೂ ರಿಯಲ್ ಎಸ್ಟೇಟು 1,02,700 ಆಗಿದೆ ಈ ವರ್ಷ ಇಲ್ಲಿವರೆಗೆ. ಈ ರಿಯಲ್ ಎಸ್ಟೇಟ್ ಕ್ಯಾಲ್ಕುಲೇಷನ್ ಮಾಡಿದ್ದು ಯಾವ ಥರ ಅಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕ್ವಾರ್ಟರ್ಲಿ ಒಂದು ರಿಪೋರ್ಟ್ ಪ್ರಿಪೇರ್ ಮಾಡ್ತಾರೆ, ಹೌಸ್ ಪ್ರೈಸ್ ಇಂಡೆಕ್ಸ್ ಫಾರ್ 10 ಮೇಜರ್ ಸಿಟೀಸ್ ಇನ್ ಇಂಡಿಯಾ. ಅದರಲ್ಲಿ ಅಹಮದಾಬಾದ್, ಬೆಂಗಳೂರು, ಚೆನ್ನೈ, ಡೆಲ್ಲಿ, ಜೈಪುರ್, ಕಾನ್ಪುರ್, ಕೊಚ್ಚಿ, ಕೋಲ್ಕತ್ತಾ, ಲಕ್ನೌ ಹಾಗೂ ಮುಂಬೈದು ಹೌಸ್ ಪ್ರೈಸಸ್ ನೋಡಿಕೊಂಡು ಆ್ಯಾವ್ರೇಜ್ ಆಗಿ ಎಷ್ಟು ಜಾಸ್ತಿ ಆಗಿದೆ ಅಥವಾ ಕಮ್ಮಿ ಆಗಿದೆ ಅಂತ ಅಲ್ಲಿ ಪಬ್ಲಿಷ್ ಮಾಡ್ತಾರೆ ಆ ಪರ್ಟಿಕ್ಯುಲರ್ ರಿಪೋರ್ಟನ್ನು. ಸ್ಮಾಲರ್ ಸಿಟೀಸಲ್ಲಿ ರಿಯಲ್ ಎಸ್ಟೇಟ್ ಪ್ರೈಸು ಸ್ವಲ್ಪ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ಬೋದು. ದೊಡ್ಡ ಸಿಟೀಸಲ್ಲಿ ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ ತುಂಬ ಕಮ್ಮಿ ರಿಟರ್ನ್ಸ್ ಕೊಡ್ತಾ ಇದೆ. ಈ ಟೇಬಲನ್ನು ಅಬ್ಸರ್ವ್ ಮಾಡಿದರೆ 10 ಇಯರ್ಸಲ್ಲಿ ಈಕ್ವಿಟಿ 4 ವರ್ಷ ಬೆಸ್ಟ್ ಅಸೆಟ್ ಕ್ಲಾಸ್ ಆಗಿತ್ತು. ಹಾಗೂ ಗೋಲ್ಡು 10 ಇಯರ್ಸಲ್ಲಿ 4 ಟೈಮ್ಸ್ ಅದು ಬೆಸ್ಟ್ ಅಸೆಟ್ ಕ್ಲಾಸ್ ಆಗಿತ್ತು, ಅಂದರೆ ಬೇರೆ ಅಸೆಟ್ ಕ್ಲಾಸ್ಗಿಂತ ಜಾಸ್ತಿ ರಿಟರ್ನ್ಸ್ ಕೊಟ್ಟಿತ್ತು. ರಿಯಲ್ ಎಸ್ಟೇಟ್ ಮತ್ತು ಡೆಟ್ಟು ಒಂದೊಂದು ವರ್ಷ ಅದು ಟಾಪ್ ಪರ್ಫಾರ್ಮರ್ ಆಗಿತ್ತು ಆ ಪರ್ಟಿಕ್ಯುಲರ್ 10 ಇಯರ್ಸಲ್ಲಿ. ಗೋಲ್ಡ್ ಹಾಗೂ ಈಕ್ವಿಟಿ ಈಕ್ವಲ್ ಆಗಿ, ಅಂದರೆ 10 ಇಯರ್ಸಲ್ಲಿ 4 ಟೈಮ್ಸ್ ಈಚು ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿದ್ರು ಆವಾಗ ಈಕ್ವಿಟಿದು ಪರ್ಫಾರ್ಮೆನ್ಸು ಜಾಸ್ತಿ ಬಂದಿದೆ. ಯಾಕಂದರೆ ಈಕ್ವಿಟಿ ಯಾವಾಗ ಚೆನ್ನಾಗಿ ಮಾಡಿರ್ತದೆ ತುಂಬ ಹೈ ರಿಟರ್ನ್ಸ್ ಕೊಟ್ಟಿರ್ತದೆ. ಈ ಎಕ್ಸಾಂಪಲ್ ನೋಡಿ, 2023 1,00,000 ಈಕ್ವಿಟಿಲಿ ಹಾಕಿದರೆ 1,26,900 ಆಗಿದೆ. ಹಾಗೂ ಗೋಲ್ಡಲ್ಲಿ ಅದೇ ವರ್ಷ 1,12,700 ಆಗಿದೆ. ಸೊ ಡಿಫ್ರೆನ್ಸು ಆಲ್ಮೋಸ್ಟ್ 12,13,000 ಇದೆ. ಸೊ ಆ 13,000 ಈ ಥರ ಸುಮಾರು ವರ್ಷ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಅದು ಈಕ್ವಿಟಿಲಿ ಜಾಸ್ತಿ ಅಮೌಂಟ್ ಆಗಿರ್ತದೆ. ಯೂಶಲಿ ಡೆಟ್ ಇನ್ಸ್ಟ್ರೂಮೆಂಟ್ಸು ಸ್ಟೇಬಲ್ ಆಗಿರ್ತದೆ, ಫಿಕ್ಸ್ಡ್ ಇಂಟ್ರೆಸ್ಟ್ ಕೊಡುತ್ತೆ. ಹಾಗೂ ಗೋಲ್ಡು ಕೆಲವು ವರ್ಷ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡುತ್ತೆ, ಕೆಲವು ವರ್ಷ ಫ್ಲ್ಯಾಟು ಅಥವಾ ನೆಗೆಟಿವ್ ಆಗಿ ಇರ್ಬೋದು. ಆದರೆ ನಾವು ಇದನ್ನು ಮಿಕ್ಸ್ ಮಾಡಿದರೆ ಸ್ವಲ್ಪ ಗೋಲ್ಡು, ಸ್ವಲ್ಪ ಡೆಟ್ ಇನ್ಸ್ಟ್ರೂಮೆಂಟ್ಸು ಹಾಗೂ ಸ್ವಲ್ಪ ಈಕ್ವಿಟಿ, ಆವಾಗ ವಾಲಿಟಿಲಿಟಿ ಆಫ್ ದಿ ಪೋರ್ಟ್ಫೋಲಿಯೋ ಸ್ವಲ್ಪ ಕಮ್ಮಿ ಆಗುತ್ತೆ. ತುಂಬ ಡೆಟ್ಟು ಮತ್ತು ಗೋಲ್ಡ್ ನಮ್ಮ ಪೋರ್ಟ್ಫೋಲಿಯೋಲಿದ್ದರೆ ನಮ್ಮ ರಿಟರ್ನ್ಸು ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದರೆ ಡೆಟ್ ಮತ್ತು ಗೋಲ್ಡಲ್ಲಿ ಸ್ಟಾಕ್ ಮಾರ್ಕೆಟ್ ಅಷ್ಟು ರಿಟರ್ನ್ಸು ಬರಲ್ಲ. ನಿಮಗೆ ವಾಲಿಟಿಲಿಟಿ ಜಾಸ್ತಿ ಫೇಸ್ ಮಾಡಲಿಕ್ಕೆ ಆಗೋದಿಲ್ಲ ಈಕ್ವಿಟಿಲಿ ಅಂದರೆ
ಸ್ವಲ್ಪ ಆವಾಗ ಏನು ಮಾಡ್ಬೋದು, ಎಕ್ಸ್ಪರ್ಟ್ಸ್ ಹೇಳ್ತಾರೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋನ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಅಂತ. ನಾವು ಈ ಪರ್ಟಿಕ್ಯುಲರ್ ಕ್ಯಾಲ್ಕುಲೇಷನಲ್ಲಿ ಓನ್ ಹೌಸನ್ನು ಸೆಪ್ರೇಟಾಗಿ ಇಟ್ಕೊಳ್ತೀವಿ, ರಿಯಲ್ ಎಸ್ಟೇಟಲ್ಲಿ ಏನು ಇನ್ವೆಸ್ಟ್ ಮಾಡ್ತಾ ಇದೀವಿ ಅದು ಸೆಪ್ರೇಟ್ ಆಗಿದ್ದೀವಿ, ಬಾಕಿ ಏನು ಸೇವಿಂಗ್ಸ್ ಇದೆ ಅದು ಯಾವ ಥರ ಪರ್ಸೆಂಟೇಜಲ್ಲಿ ಹಾಕ್ಬೋದಂತ. ವಾಲಿಟಿಲಿಟಿ ಜಾಸ್ತಿ ಬೇಡ ಅಂದರೆ ಈಕ್ವಿಟಿಯಲ್ಲಿ 60%, ಡೆಟ್ಟಲ್ಲಿ 40%, ಅಥವಾ ಈಕ್ವಿಟಿ 60%, ಗೋಲ್ಡ್ 30%, ಡೆಟ್ಟು 10% ಹಾಕೋಬೋದು. ಇದರಲ್ಲಿ ಈಕ್ವಿಟಿ ಅಂದರೆ ಬರೀ ಸ್ಟಾಕ್ ಮಾರ್ಕೆಟ್ ಅಂತಲ್ಲ, ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ಸ್ ಎರಡರಲ್ಲೂ ನಾವು ಡಿವೈಡ್ ಮಾಡ್ಕೊಂಡು ಹಾಕ್ಬೋದು, ಅಥವಾ ಬರೀ ಯಾವುದೋ ಒಂದು ಕ್ಯಾಟಗರಿಲೂ ಹಾಕ್ಬೋದು. ಅದೇ ಥರ ನಮಗೆ ಮೆಂಟಲಿ ನಾನು ಟಫ್ ಆಗಿದ್ದೀನಿ, ಈಕ್ವಿಟಿ ಅಕಸ್ಮಾತ್ ನಂದು ಪೋರ್ಟ್ಫೋಲಿಯೋ 30-40% ಬಿದ್ದರೂ ನನಗೆ ಯಾವ ಪ್ರಾಬ್ಲಮ್ ಇಲ್ಲ ಅಂದರೆ ಆವಾಗ ಹೈಯರ್ ಎಕ್ಸ್ಪೋಜರ್ ಟು ಈಕ್ವಿಟಿ ಹಾಕೋಬೋದು. ನಮ್ಮ ಅಸೆಟ್ ಅಲೋಕೇಶನ್ ಆವಾಗ ಯಾವ ಥರ ಮಾಡ್ಬೋದು ಅಂದರೆ ಈಕ್ವಿಟಿ 70% ಮಾಡ್ಬೋದು, ಡೆಟ್ಟು 30%, ಅಥವಾ ಈಕ್ವಿಟಿ 70% ಮತ್ತು ಡೆಟ್ ಮತ್ತು ಗೋಲ್ಡು ನಿಮ್ಮದೇ ಆದ ಕಾಂಬಿನೇಷನ್ ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಅದ್ರ ಪ್ರಕಾರ ಹಾಕೋಬೋದು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಒಂದು ಪರ್ಸನಲ್ ವಿಷಯ, ಅಂದರೆ ಒಬ್ಬರೊಬ್ಬರಿಗೆ ಒಂದೊಂದು ರಿಸ್ಕ್ ಅಪೆಟೈಟ್ ಇರ್ತದೆ. ಅವರ ಏಜ್ ಪ್ರಕಾರ, ಅವರ ಇನ್ಕಮ್ ಪ್ರಕಾರ, ಅವರ ಎಕ್ಸ್ಪೆನ್ಸಸ್ ಪ್ರಕಾರ, ಅವರ ಫ್ಯಾಮಿಲಿ ಸಿಚುವೇಶನ್ ಪ್ರಕಾರ ಅವರಿಗೆ ರಿಸ್ಕ್ ಅಪೆಟೈಟ್ ಇರ್ತದೆ. ಅದರ ಪ್ರಕಾರನೇ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಬೇಕು. ಅದಕ್ಕೆ ಪರ್ಸನಲ್ ಫೈನಾನ್ಸ್ ಅಂತ ಕರಿತೀವಿ, ಯಾಕಂದರೆ ಅದು ಪರ್ಸನಲ್, ನಮಗೆ ನಮ್ಮ ಸಿಚುವೇಶನು ಬೇರೆಯವ್ರಿಗಿಂತ ಡಿಫ್ರೆಂಟ್ ಇರುತ್ತೆ. ನಮ್ಮ ಫ್ಯೂಚರ್ ಗೋಲ್ಸು, ಮಕ್ಕಳ ಎಜುಕೇಷನ್ ಇರ್ಬೋದು, ಮಕ್ಕಳ ಮದುವೆ ಇರ್ಬೋದು, ರಿಟೈರ್ಮೆಂಟ್ ಇರ್ಬೋದು, ಅದು 1-2 ವರ್ಷ ಹತ್ತಿರ ಬರ್ತಾ ಇದೆ ಅಂದರೆ ಆವಾಗ ನಮ್ಮ ಎಕ್ಸ್ಪೋಜರ್ ಟು ಈಕ್ವಿಟಿನ ಕಮ್ಮಿ ಮಾಡ್ಕೋಬೋದು. ಅವಾಗ ಏನಾಗುತ್ತೆ ಅಂದರೆ ನಮ್ಮ ಈಕ್ವಿಟಿ ಎಕ್ಸ್ಪೋಜರ್ ಕಮ್ಮಿ ಇದ್ದರೆ ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಲೆಸ್ ವಾಲಿಟಿಲಿಟಿ ಇರುತ್ತೆ ನಮ್ಮ ಪೋರ್ಟ್ಫೋಲಿಯೋಲಿ, ಹಾಗೂ ನಾವು ದುಡ್ಡನ್ನು ಆರಾಮಾಗಿ ವಿಡ್ರಾ ಮಾಡ್ಬೋದು. ಕೆಲವು ಸತಿ ಏನಾಗುತ್ತೆ, ನಮ್ಮ ಬ್ಯಾಡ್ ಲಕ್ಕಿಗೆ ಮಾರ್ಕೆಟು ಅಕಸ್ಮಾತು ಬಿದ್ದರೆ ಹಾಗೂ ನಮಗೆ ಆ ಟೈಮಲ್ಲಿ ವಿಡ್ರಾಲ್ ಮಾಡಲೇಬೇಕು, ಮಕ್ಕಳ ಎಜುಕೇಷನು, ಮಕ್ಕಳು ಮದುವೆಗೆ ಅಂತಿದ್ರೆ ಆವಾಗ ನಾವು ಫೋರ್ಸ್ಫುಲಿ ಲೋವರ್ ರೇಟಲ್ಲಿ ಸೇಲ್ ಮಾಡಬೇಕಾಗುತ್ತೆ. ಅದಕ್ಕೆ ಅಕಸ್ಮಾತ್ 2026 ಅಥವಾ 2027 ಏನೋ ಒಂದು ಎಕ್ಸ್ಪೆನ್ಸ್ ಇದ್ದರೆ ಆವಾಗ ನೀವೇನು ಮಾಡ್ಬೋದು ಅಂದರೆ ನೀವು 2025-26 ಹತ್ತಿರ ಬರ್ತಾ ಇದ್ದಾಗೇನೆ ನಿಮ್ಮ ಈಕ್ವಿಟಿ ಪೋರ್ಷನ್ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಅದು ಬ್ಯಾಂಕಲ್ಲಿ ಇಟ್ಟರೆ ಆವಾಗ ಅದು ನೀವು ಯಾವಾಗ ಬೇಕಾದರೆ ಅದನ್ನು ಯೂಸ್ ಮಾಡ್ಬೋದು. ಅಕಸ್ಮಾತ್ ಎಲ್ಲನೂ ಲಾಸ್ಟ್ ಮಿನಿಟ್ ಒಳಗೆ ಸ್ಟಾಕ್ ಮಾರ್ಕೆಟ್ ಇದ್ದರೆ ನಿಮ್ಮ ಬ್ಯಾಡ್ ಲಕ್ಕಿಗೆ ನೀವು ಲೋ ರೇಟಲ್ಲಿ ಫೋರ್ಸ್ಫುಲಿ ಸೇಲ್ ಮಾಡಬೇಕಾಗ್ಬೋದು. ಮ್ಯೂಚುವಲ್ ಫಂಡ್ಗಳಿಂದ ಜಾಸ್ತಿ ಲಾಭ ಗಳಿಸುವ ವಿಧಾನಗಳು ಅಂತ ಒಂದು ಚರ್ಚೆ ನಾಳೆ ಯೂಟ್ಯೂಬ್ ಲೈವಲ್ಲಿ ಮಾಡ್ತಾ ಇದ್ದೀವಿ. 18ನೇ ತಾರೀಕು ಬುಧವಾರ 9:15ಗೆ ಇದನ್ನು ನೀವು ಅಟೆಂಡ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಇನ್ಫಾರ್ಮ್ ಮಾಡಿ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ನೀವು ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡುವಾಗ ಯಾವ ಒಂದು ರಿಕ್ವೈರ್ಮೆಂಟ್ಸಿಗೆ ಅಥವಾ ಯಾವ ಒಂದು ಗುರಿಗಳಿಗೋಸ್ಕರ ನೀವು ದುಡ್ಡು ಹಾಕ್ತಾ ಇದ್ದೀರಿ ಅಂತ ಆ ಪರ್ಟಿಕ್ಯುಲರ್ ಗೋಲ್ಸನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.